ಡಾಕ್ಟರ್ ಪಂಡಿತ ಸಿರ್ವಾಟಿ ಬುಡಗ ಜಂಗಮ ಕ್ಷೇಮ ಅಭಿವೃದ್ಧಿ ಸಂಘದ ಜಿಲ್ಲಾ ಅಧ್ಯಕ್ಷ ಚಿತ್ತಾಪುರ ಗುಲ್ಬರ್ಗ ಜಿಲ್ಲಾ ಅಧ್ಯಕ್ಷ ಬಂಧುಗಳೇ, ಇವತ್ತು ಏನಂತಂದ್ರೆ ನಮಗೆ 5 ಗ್ಯಾರಂಟಿ ಕೊಟ್ಟದಕ್ಕಾಗಿ ನಮ್ಮ ಇತರ ಜಾತಿಗಳಿಗೆ ಹಾಗೂ ನಮ್ಮ ಅಲೆಮಾರಿಗಳಿಗೆ ಬಹಳಷ್ಟು ಅನುಕೂಲ ಆಗಿದೆ. ಯಾಕೆ ಅನುಕೂಲ ಆಗಿದೆ ಅಂತ ಹೇಳ್ಬಿಟ್ಟು ತಾವು ಕೇಳಬಹುದು. ಈಗ ಈ ಅಲೆಮಾರಿ ಜನಾಂಗ ಎಲ್ಲ ಊರಲ್ಲಿ ಹೋಗಿ ಎಲ್ಲೋ ಒಂದು ಇದರಲ್ಲಿ ಭಿಕ್ಷೆ ಬೇಡುವಂತ ಜನ, ಇವರಿಗೆ 2,000 ರೂಪಾಯಿ ನೇರವಾಗಿ ಅವರ ಅಕೌಂಟ್ಗೆ ಜಮಾ ಆಗ್ತಾ ಇದೆ ಅಂತಂದ್ರೆ ಅವರು ಮಕ್ಕಳಿಗೆ ವಿದ್ಯಾಭ್ಯಾಸಗೋಸ್ಕರವಾಗಲಿ, ಇನ್ನು ಅವರ ತರಕಾರಿಗೋಸ್ಕರವಾಗಲಿ, ಇನ್ನು ಉಳಿದಂತ ಕೆಲಸಗಳಿಗಾಗಲಿ, ಗ್ಯಾಸ್ ಸಿಲಿಂಡರ್ಗಾಗಲಿ ಆ ತರದ ಮಾಡ್ಕೊಳ್ಳೋಕೆ ಬಹಳಷ್ಟು ಅನುಕೂಲ ಆಗಿದೆ. ಯಾಕಂದ್ರೆ ಇವತ್ತಿನ ದಿವಸ ನಮ್ಮ ಅಲೆಮಾರಿ, ಹಳೆ ಅಲೆಮಾರಿ, ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಹಾಗೂ OBC ಅಲೆಮಾರಿಗಳು, ಎಲ್ಲ ಅಲೆಮಾರಿಗಳು ನಾವು ಒಗ್ಗಟ್ಟಾಗಿದ್ದೀವಿ. ಹೋದ ಚುನಾವಣೆಯಲ್ಲಿ ನಮಗೆ ನಮ್ಮ ಖರ್ಗೆ ಸಾಹೇಬ್ರನ್ನ ಸೋತದಕ್ಕಾಗಿ ನಮಗೆ ಬಹಳಷ್ಟು ನೋವುಂಡಿದ್ದೀವಿ. ಎಲ್ಲ ಜನರು ನೋವುಂಡಿದ್ದಾರೆ. ಹೋದ ಸಲ ನಮ್ಮ ಅಲೆಮಾರಿಗಳು ಎಲ್ಲರೂ ನಾವು ಕಾಂಗ್ರೆಸ್ ಪಕ್ಷ ಬೆಂಬಲ ಮಾಡಿದ್ದೀವಿ. ಆದ್ರೂ ನಮ್ಮ ದುರದೃಷ್ಟ ಸಾಹೇಬರು ಬಂದಿಲ್ಲ. ಅದಕ್ಕಾಗಿ ಇವತ್ತಿನ ದಿವಸ ನಮಗೆ ಏನಾದರೂ SC ST OBC ಅವರಿಗೆ ನ್ಯಾಯ ಸಿಗಬೇಕು, ಯಾವುದಾದ್ರೂ ಒಳ್ಳೇದಾಗಬೇಕು, ನಮ್ಮ ಜನಾಂಗ ಅಲೆಮಾರಿ ಜನಾಂಗವನ್ನು ಮುಂದೆ ಬರಬೇಕಂದ್ರೆ ಕಾಂಗ್ರೆಸ್ ಸರ್ಕಾರ ಪ್ರತಿ ಸಮಯದಲ್ಲೂ ಬೆಂಬಲ ಮಾಡ್ತಾ ಬಂದಿದೆ. ಯಾಕಂತಂದ್ರೆ ನಾವು ಅಲೆಮಾರಿ ಅಭಿವೃದ್ಧಿ ನಿಗಮದ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಗಮದಲ್ಲಿ ಇದ್ದೀವಿ ನಾವು. ಅಂತ ಸಮಯದಲ್ಲಿ ನಮಗ ಅಲೆಮಾರಿ ಕೋಶವನ್ನು ನಿರ್ಮಿಸಿ 120 ಕೋಟಿ ಇಟ್ಟು ನಮಗೆ ಅಭಿವೃದ್ಧಿ ಮಾಡಿದಂತ ಸರ್ಕಾರ ಯಾವುದಾದ್ರೂ ಇದ್ರೆ ಏಕೈಕ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ. ಇವತ್ತಾದ್ರೂ ಈ ಸಮಯದಲ್ಲೂ ನಿಗಮ ಆದ್ಮೇಲೆ ಸಿದ್ದರಾಮಯ್ಯ ಸರ್ಕಾರ 40 ಕೋಟಿ ಇಟ್ಟು ನಮಗೆ ಸಹಕಾರ ಮಾಡಿದ್ದಾರೆ. ಅದಕ್ಕಾಗಿ ನಾವೆಲ್ಲ ಅಲೆಮಾರಿ ಜನಾಂಗದವರು ನಾವು ಮೀಟಿಂಗ್ ಕರೆದು ಎಲ್ಲ ಒಗ್ಗಟ್ಟಾಗಿ ಬುಡಗ ಜಂಗಮ ಇರ್ಬೋದು, ಶೆಳೆಕ್ಯಾತ್ ಇರ್ಬೋದು, ಸುಳ್ಗಾರ್ ಸಿದ್ಧ ಇರ್ಬೋದು, ದರ್ವೇಶ್ ಇರ್ಬೋದು, ಎಲ್ಲ ಸಮಯದ ಚನ್ನದಾಸರು ಇರ್ಬೋದು, ಎಲ್ಲ ಒಗ್ಗಟ್ಟಾಗಿ ಗುಲ್ಬರ್ಗದಲ್ಲಿ ಶ್ರೀಮಾನ್ ರಾಧಾಕೃಷ್ಣ ದೊಡ್ಡ ಪ್ರಚಂಡ ಬಹುಮತದಿಂದ ಆರಿಸ್ತರ್ಬೇಕಂತ ಹೇಳ್ಬಿಟ್ಟು ನಾವೆಲ್ಲ ನಿರ್ಧಾರ ಮಾಡಿದ್ದೀವಿ. ಈ ಮೀಡಿಯಾ